ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕು ಮಳೆಯಾಶ್ರಿತ ಪ್ರದೇಶವಾದರೂ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಮರಳುಗಾರಿಕೆಗೆ ಹೆಸರುವಾಸಿಯಾದ ಕ್ಷೇತ್ರವೆಂದರೆ ತಪ್ಪಾಗಲಾರದು. ಏಕೆಂದರೆ ಇಲ್ಲಿನ ಕಲ್ಲು ಮತ್ತು ಮರಳಿಗೆ ಹೊರ ಜಿಲ್ಲೆ ಮತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಇದೆ. ಇದನ್ನೇ ಸದುಪಯೋಗ ಮಾಡಿಕೊಂಡ ಮರಳು ದಂಧೆಕೋರರು ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ವೀರ ವೈಷ್ಣವ ನದಿಯ ಒಡಲನ್ನು ಬಗೆದು ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ ಮರಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ. ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ನಾಡ ಕಚೇರಿ ಅಧಿಕಾರಿಗಳು ತುಟಿಕ್ ಪಿಟಿಕ್ ಎನ್ನುವುದಿಲ್ಲ. ಏಕೆಂದರೆ ಈ ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳೇ ಕುಮ್ಮಕ್ಕು ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಮಳೆ ಆಶ್ರಿತವಾದ ತಾಲೂಕಿನಲ್ಲಿ ಲೋಕಪಾವನಿ ಮತ್ತು ವೀರ ವೈಷ್ಣವ ನದಿಗಳು ನಶಿಸಿ ಹೋಗಿ ಹೆಸರಿಗೆ ಮಾತ್ರ ಜಾಗವನ್ನು ಗುರುತಿಸುವ ನಕ್ಷೆಯಂತೆ ನದಿಗಳ ಬರಿದಾದ ಒಡಲು ಮಾತ್ರ ಕಾಣುತ್ತದೆ. ಕೆಲವು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಾಲೂಕಿನ ವ್ಯಾಪ್ತಿಯಲ್ಲಿ ಸಂಚರಿಸಿ ನದಿಗಳಿಗೆ ಜೀವಕಳೆ ತುಂಬುವ ಕೆಲಸವನ್ನು ಮಾಡಿದರು. ಆದರೆ ಮುನ್ನುಡಿ ಪ್ರಾರಂಭವಾಗುವ ಮುಂಚೆಯೇ ದಂಧೆಕೋರರು ತಮ್ಮ ಒಡಲು ತುಂಬಿದರೆ ಸಾಕು ಎಂಬಂತೆ ನದಿಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯ ವಿರುದ್ಧ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿ ಯುವಜನ ಸಮಾಜದ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ವೆಂಕಟೇಶ್ ಮಾತನಾಡಿ, ನಿರಂತರವಾಗಿ ನದಿಯಲ್ಲಿ ಕೆಲವರು ರಾಜಾರೋಷವಾಗಿ ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿದ್ದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಮರಳು ದಂಧೆಗೆ ಕಡಿವಾಣಕ್ಕೆ ಹಾಕದಿರುವುದಕ್ಕೆ ಹಿಂಜರಿಯುತ್ತಾರೆ. ಏಕೆ ಎಂಬುದು ಸಾರ್ವಜನಿಕರಲ್ಲಿ ಸಂಶಯ ಮೂಡುತ್ತಿದೆ. ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಯುವಜನ ಸಮಾಜ ಜಿಲ್ಲಾ ಅಧ್ಯಕ್ಷ ನಾನು. ಆದ್ಮೇಲೆ ಇವತ್ತೇನು ನಾಗಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂಥ ಬೆಳ್ಳೂರು ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಅತ್ಯಂತ ಜೀವ ನದಿ ಆದಂತಹ ವೀರ ವೈಷ್ಣವ ನದಿ ಇದ್ದು, ಈ ನದಿಯಲ್ಲಿ ಸಾಕಷ್ಟು ಮರಳು ಸೇಕರಣೆ ಆಗಿದೆ. ಈ ಮರಳನ್ನು ಕೆಲವು ಕಿಡಿಗೇಡಿಗಳು ರಾತ್ರಿಯಲ್ಲಿ JCP ಯಂತ್ರದ ಮೂಲಕ, ಟ್ರ್ಯಾಕ್ಟರ್ ಮೂಲಕ ಅಹೋರಾತ್ರಿ ಮರಳು ದಂಧೆನ ನಡೆಸ್ತಲೇ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದೆ. ಇದು ನೋಡ್ತಾ ಇದ್ರೆ ಕಂದಾಯ ಇಲಾಖೆ ಕುಮ್ಮಕ್ಕು ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ನೋಡಿ, ಈ ಪರಿಸರವೆಲ್ಲ ಹಾಳಾಗ್ತಿದೆ ಮರಳು ದಂಧೆಯಿಂದಾಗಿ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಬಗ್ಗೆ ತಕ್ಷಣ ಕ್ರಮ ವಹಿಸಬೇಕು. ಏನು ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ, ಈ ಮರಳು ದಂಧೆಕೋರರನ್ನ ಅರೆಸ್ಟ್ ಮಾಡಿ ಬಂಧಿಸಬೇಕು. ಬಂಧಿಸಿದಾಗ ಮಾತ್ರ ಇಲ್ಲಿ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಸಂಬಂಧವಾಗಿ ಮರಳು ದಂಧೆ ನಡೀತಾ ಇರತಕ್ಕಂಥ ಈ ಮರಳುಕೋರರಿದ್ದಾರೆ, ಅವ್ರನ್ನ ಇದುವರೆಗೂ ಕೂಡ ಯಾರೂ ಕೂಡ ಅವ್ರನ್ನ ಟಚ್ ಮಾಡೋಕ್ಕೆ ಹೋಗ್ತಿಲ್ಲ. ರಾತ್ರಿ ಎಷ್ಟಾರ ಮರಳು ತುಂಬೋದು, ಇದು ಮಾಡ್ಬೋದು. ನೋಡಿ, ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಮರಳು ಲೂಟಿ ಹೊಡೆದಿದ್ದಾರೆ. ಸುಮಾರು 30-40 ಕೋಟಿ ರೂಪಾಯಿ ಅಷ್ಟು ಮರಳು ಹೊಡೆದು ಎಲ್ಲನೂ ಇದು ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ರಾತ್ರಿನೂ ಕೂಡ ಇಲ್ಲಿ ಮರಳು ದಂಧೆ ನಡೀತಿದೆ. ಆದರೆ ಈ ಸಂಬಂಧವಾಗಿ ಕಂದಾಯ ಇಲಾಖೆ ಅಧಿಕಾರಿ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ನಿಜವಾಗ್ಲೂ ಹಲವು ಅನುಮಾನಗಳಿಗೆ ಆಸ್ಪದ ಆಗ್ತಿದೆ. ಹಾಗಾಗಿ ಈ ಕೂಡಲೇ ಏನು ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, VA, ಗ್ರಾಮ ಸಹಾಯಕರು ಮತ್ತು ಉಪ ತಹಸೀಲ್ದಾರ್ ಇರ್ಬೋದು, ಇವರು ಇದುವರೆಗೂ ಕೂಡ ಮೇಲಧಿಕಾರಿ ತಹಸೀಲ್ದಾರ್ ಗಮನಕ್ಕೆ ಈ ಬಗ್ಗೆ ಏನೂ ಕ್ರಮನೇ ತಂದಿಲ್ಲ ಮತ್ತು ದೂರನೂ ಕೂಡ ನೀಡಿರೋದಿಲ್ಲ. ಹಾಗಾಗಿ ಈ ಕೂಡಲೇ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು. ನೋಡಿ, ಇಲ್ಲಿ ನಡೀತಿರ್ತಕ್ಕಂಥ ಮರಳು ದಂಧೆನ ಈ ಕೂಡಲೇ ನಿಲ್ಲಿಸ್ತೇ ಹೋದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋ ಮೂಲಕ ನಾವು ಈ ಬಗ್ಗೆ ನಾವು ಇದು ಮಾಡಬೇಕಾಗುತ್ತೆ. ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ ಮರಳು ಸಾಗಾಟ ಮಾಡುತ್ತಿದ್ದು, ಈ ಸಂಬಂಧ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಶಾಮೀಲಾಗಿರುವ ಅಧಿಕಾರಿಗಳನ್ನು ಅಮಾನತುಪಡಿಸಿ ವೀರಶೈವ ನದಿಯ ಪರಿಸರವನ್ನು ಕಾಪಾಡಬೇಕು ಎಂದು ತಿಳಿಸಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.